ಹಾಯ್ ಆಲ್ ನಮಸ್ತೆ. ಇದು ನಮ್ಮನೆ ಮಗಳ ಕೈರುಚಿ ಅಲ್ಲಲ್ಲ, ನಿಮ್ಮನೆ ಮಗಳ ಕೈರುಚಿ. ಇವತ್ತು ನಾನು ಸಿಂಪಲಾಗಿ ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ. ತುಂಬ ಈಸಿ ಕ್ಯಾರೆಟ್ ಹಲ್ವಾ ಮಾಡೋದು, ತುರ್ಕೊಳ್ಳೋದು ಒಂದೇ ಕಷ್ಟ. ನಾನು ಇಲ್ಲಿ ಪ್ರೀತಿ ಮಿಕ್ಸಿ ಜಾರ್ ಇತ್ತು, ಸೊ ಅದ್ರಲ್ಲಿ ತುರ್ಕೊತಾ ಇದ್ದೀನಿ. ಈ ಥರ ಜಾರ್ ಇಲ್ಲ ಅಂದರೆ ನೀವು ಯಾವುದು ಗ್ರೇಟರ್ ಇರುತ್ತಲ್ಲ ನಿಮ್ಮ ಹತ್ರ, ಆ ಗ್ರೇಟರಲ್ಲಿ ಕೂಡ ತುರ್ಕೋಬೋದು ಈಸಿಯಾಗಿ. ಅದೊಂದೇ ಸ್ವಲ್ಪ ಕಷ್ಟ, ಇನ್ನೆಲ್ಲ ಈಸಿ. ವಿತಿನ್ 5 ಮಿನಿಟ್ಸ್ ಆಗೋಗ್ಬಿಡುತ್ತೆ. ಈಸಿ ಆ್ಯಂಡ್ ಟೇಸ್ಟಿಯಾಗಿರೋಂಥ ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ. ನೋಡಿ, ನಾನು ಮಾಡಿದ ರೀತಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನನ್ನ ಪೇಜ್ಗೆ ಒಂದು ಲೈಕ್ ಕೊಡಿ, ಓಕೆನಾ? ತುಂಬಾ ಯಾವುದೇ ಕೋವಾ ಆಗಲಿ ಕಂಡೆನ್ಸ್ಡ್ ಮಿಲ್ಕ್ ಆಗಲಿ ಯಾವುದು ಯೂಸ್ ಮಾಡಿಲ್ಲ, ಸಕ್ಕರೆ ಹಾಕಿ ಮಾಡ್ತಿರೋದು. ಮನೇಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇರುತ್ತೋ ಅದರಿಂದನೇ ಮಾಡ್ಬೋದು. ನಾನು ಇಲ್ಲ 10-12 ಕ್ಯಾರೆಟ್ ತೊಗೊಂಡಿದ್ದೀನಿ. ನೀವು ಬರೀ 4 ಕ್ಯಾರೆಟ್ಗೂ 2 ಕ್ಯಾರೆಟ್ಗೂ ಮಾಡ್ಕೋಬೋದು. ಇದು ನಾನು ಸ್ವಲ್ಪ ಜಾಸ್ತಿ ಜನಕ್ಕೆ ಮಾಡ್ತಿರೋದ್ರಿಂದ ಇಷ್ಟು ಕ್ಯಾರೆಟ್ ತೊಗೊಂಡೆ. ನಿಮ್ಮ ಮನೇಲಿ ಜನ ನೋಡ್ಕೊಂಡು ನೀವು ಕ್ಯಾರೆಟ್ ತೊಗೋಬೋದು. ಕ್ಯಾರೆಟ್ ತುರಿ ಸ್ವಲ್ಪ ದೊಡ್ಡದಾಗಿ ಬಂದಿರೋದ್ರಿಂದ ನಾನು ಮತ್ತೆ ಇನ್ನೊಂದು ಸತಿ ಮಿಕ್ಸಿಗೆ ಹಾಕಿ ಒಂದು ಸುತ್ತಂಗೆ ಪಲ್ಸ್ ಮಾಡಲ್ ಅನ್ಕೊತೀನಿ. ಅವಾಗ ಸ್ವಲ್ಪ ಸಣ್ಣ ಪುಡಿ ಆಗುತ್ತೆ, ಅವಾಗ ಕ್ಯಾರೆಟ್ ಹಲ್ವಾ ಚೆನ್ನಾಗಿ ಬರುತ್ತೆ. ದೊಡ್ಡದಾಗಿದ್ರೆ ಅಷ್ಟು ಚೆನ್ನಾಗಿರಲ್ಲ, ತುಂಬ ಬೇಯಿಸಬೇಕಾಗುತ್ತೆ. ಐಸ್ ಕ್ರೀಮ್ ಜೊತೆ ಒಳ್ಳೆ ಮಾಡಿಸಿದ ಕಾಂಬಿನೇಷನ್. ನಮ್ಮ ಮನೇಲಿ ಮಕ್ಕಳಂತೂ ಐಸ್ ಕ್ರೀಮ್ ಜೊತೆ ಹಾಕ್ಕೊಂಡೆ ತಿಂದ್ಬಿಟ್ರು. ಸಮ್ಮರ್ ಅಲ್ವಾ, ಕ್ಯಾರೆಟ್ ಹಲ್ವಾ ಐಸ್ ಕ್ರೀಮ್ ಕಾಂಬಿನೇಷನ್ ಮಾಡ್ಕೊಂಡು ತಿಂದರು. ಮಕ್ಕಳಿಗೂ ಹೆಲ್ತಿಯಾಗಿರುತ್ತೆ. ಆಚಿನ ಸ್ವೀಟ್ ಕೊಡ್ಸೋದಕ್ಕಿಂತ ಮನೇಲಿ ಏನಾದರೂ ಸ್ವೀಟ್ ಮಾಡ್ಕೊಳ್ತಾ ಇರಿ. ಯಾಕಂದರೆ ತುಂಬ ಮಕ್ಕಳು ಆಚಿಂದೇ ಚಾಕ್ಲೇಟು ಅದು ಇದಕ್ಕೆ ಅಡಿಕ್ಷನ್ ಆಗಿಬಿಡ್ತಾರೆ. ಈ ಥರ ಹಲ್ವಾ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ಮಕ್ಕಳು ಕೂಡ. ನೋಡಿ, ನಾನು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಇಟ್ಬಿಟ್ಟು ತುಪ್ಪ ಹಾಕ್ತಾಯಿದ್ದೀನಿ. ಗೋಡಂಬಿ ದ್ರಾಕ್ಷಿ ಇವಾಗಲೇ ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಜಾಸ್ತಿನೇ ಗೋಡಂಬಿ ದ್ರಾಕ್ಷಿ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಮತ್ತು ಕ್ಯಾರೆಟ್ ತುರಿನೂ ಹಾಕ್ಬಿಟ್ಟು ಗೋಡಂಬಿ ದ್ರಾಕ್ಷಿ ಫ್ರೈ ಆದಮೇಲೆ ಕ್ಯಾರೆಟ್ ತುರಿ ಹಾಕ್ಬಿಟ್ಟು ತುಪ್ಪದಲ್ಲೇ ಹುರ್ಕೊಡ್ಬೇಕು. ಚೆನ್ನಾಗಿ ಹುರಿಬೇಕು ಕ್ಯಾರೆಟ್ನ. ತುರಿದಿರೋ ಕ್ಯಾರೆಟ್ ಚೆನ್ನಾಗಿ ಹುರಿಬೇಕು. ನಂಗೆ ತುಪ್ಪ 2 ಸ್ಪೂನ್ ಸಾಕಾಗಲಿಲ್ಲ ಅಂತ ಮತ್ತೆ ಒಂದು ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ತಾನೆ. ದೊಡ್ಡ ಸ್ಪೂನ್ ಲೆಕ್ಕಾದರೆ 1 ಸ್ಪೂನ್ ಹಾಕಿದ್ದೀನಿ. ಮತ್ತು ಅದು ಕೈ ಬಿಡದೆ ಕೈ ಆಡಿಸ್ಕೊಡ್ತಾನೆ ಇದ್ದೀನಿ. ಚೆನ್ನಾಗಿ ಹುರಿತಾ ಇದ್ದೀನಿ. ನಾನು ಮೀಡಿಯಮ್ ಟು ಹೈ ಫ್ಲೇಮೇ ಇಟ್ಕೊಂಡಿದ್ದೆ, ಲೋ ಫ್ಲೇಮ್ ಇಟ್ಟಿಲ್ಲ. ನೋಡಿ, ಈಗ ನಾನು ಏಲಕ್ಕಿ ಪುಡಿ ಹಾಕಿದ್ದೀನಿ. ಅದಾದಮೇಲೆ 1 ಕಪ್ಪಷ್ಟು ಹಾಲು ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಅರ್ಧ ಕಪ್ ಹಾಕ್ಕೋಬೋದು ಅಥವಾ ಫುಲ್ 1 ಕಪ್ಪು ಹಾಕ್ಕೋಬೋದು. ಮತ್ತೇನು ನಾನು ಸಾಫ್ರಾನ್ ಕೇಸರಿ ನೆನೆಸಿಟ್ನಲ್ಲ ನೀರಲ್ಲಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನೆನೆಸಿ ಹಾಕಿದ್ರೆ ಒಳ್ಳೆ ಕಲರ್ ಬರುತ್ತೆ. ನೆನೆಸ್ಬಿಟ್ಟು ಹಾಕ್ಕೊಳ್ಳಿ ನೀವು. ಅಕಸ್ಮಾತ್ ಕೇಸರಿ ಇಲ್ಲ ಅಂದರೂ ಪರವಾಗಿ, ಕೇಸರಿ ಹಾಕಲಿಲ್ಲ ಅಂದರೆ ನಡೆಯುತ್ತೆ. ಕ್ಯಾರೆಟೇ ಕೇಸರಿ ಕಲರ್ ಇರುತ್ತೆ. ನೋಡಿ, ಒಂದು ಸ್ವಲ್ಪ ಅರ್ಧ ಹಾಲು ಡ್ರೈ ಆಗಿದೆ. 2 ವಿಸಿಲ್ ಹಾಕ್ಸಿದೆ. ನೀವು ಹಿಂಗೆ ಕೈಯಲ್ಲಿ ಇಸ್ಕಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಬೆಂದಿದೆ ಅಂತ. ನಾನು ಈಗ ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕಿ ನಾನು ಒಂದು ಸತಿ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ತಿರ್ಗಿಸಿ ಕೊಡ್ತೀನಿ. ಫುಲ್ ಡ್ರೈ ಆಗಬೇಕು. ಅದು ಸ್ವಲ್ಪ ಅಂಟಂಟು ಬರುತ್ತೆ ಸಕ್ಕರೆ ಹಾಕಿದ್ಮೇಲೆ. ಅದು ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಕ್ಯಾರೆಟ್ ಹಲ್ವಾ ಆಗಿದೆ ಅಂತೇಳಿ. ಇಲ್ಲ, ನಾನು ಸಕ್ಕರೆ ಏನು 1 ಕಪ್ ತೋರಿಸಿದ್ನಲ್ಲ, ನಾನು 1 ಕಪ್ ಹಾಕಲಿಲ್ಲ, ಅರ್ಧ ಕಪ್ ಅಷ್ಟೇ ಹಾಕ್ತೆ. ನೀವು ಒಂದೇ ಸತಿ ಫುಲ್ 1 ಕಪ್ ಹಾಕ್ಬಿಡ್ಬೇಡಿ. ನೋಡ್ಕೊಳ್ಳಿ ನೀವು ಎಷ್ಟು ಕ್ಯಾರೆಟ್ ತೊಗೊತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಇಲ್ಲಿ ತೊಗೊಂಡಿದ್ದು 11, ಅದಕ್ಕೆ ಅರ್ಧ ಕಪ್ ಸಕ್ಕರೆ ಅಷ್ಟೇ ಇಡಿಸ್ತು. ಸ್ವೀಟಾಗಿ ಐತೆ. ನಾನು ಇನ್ನು ಅರ್ಧ ಕಪ್ ಹಾಕೋಕೆ ಹೋಗಲಿಲ್ಲ. ನಿಮ್ಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಹೇಗೆ ಬಂತು ಅಂತ ನಾನು ಮಾಡಿದ ರೀತಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನನ್ನ ಪೇಜ್ಗೆ ಒಂದು ಲೈಕ್ ಕೊಡಿ. ನನ್ನ ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಕೂಡ ಎರಡರಲ್ಲೂ ಕೂಡ ಫಾಲೋ ಮಾಡಿ, ಓಕೆನಾ? ಥ್ಯಾಂಕ್ ಯು. ನೋಡಿ, ಅದು ಫುಲ್ ನಾನು ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಂಡೆ. ತಳ ಹಿಡಿಯಲ್ಲ ಇದು. ನೋಡಿ, ಎಷ್ಟು ಡ್ರೈ ಆಗ್ತಾನೆ ಇರಬೇಕು ನೀರು. ಮತ್ತು ಸಿಮ್ಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಬಿಟ್ಬಿಟ್ಟಿದ್ದೆ ಬೆಂದ್ಕೊಳ್ಳಿ ಅಂತ. ಅವಾಗ ತಿರ್ಗಿಸ್ಕೊಡ್ತಾ ಇರಿ. ಕುಕ್ಕರಲ್ಲೇ ಮಾಡಬೇಕಂತೇನಿಲ್ಲ, ಬಟ್ಲಲ್ಲಿ ಕೂಡ ಮಾಡ್ಬೋದು. ಅಂದರೆ ಬಟ್ಲಲ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಬೇಯಿಸೋಕ್ಕೆ. ನೋಡಿ, ನಾನು ಮತ್ತೆ ಲಾಸ್ಟಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ ಅಷ್ಟೇ. 1 ಸ್ಪೂನ್ ತುಪ್ಪ ಹಾಕ್ಕೊಂಡು ತಿರ್ಗಿಸ್ಕೊಡ್ತೀನಿ. ಯಾಕಂದರೆ ಅದು ಲಾಸ್ಟಲ್ಲಲ್ವ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೂ, ಮತ್ತು ಅಂಟಲ್ಲ ಅಂತೇಳಿ ಲಾಸ್ಟಲ್ಲಿ ತುಪ್ಪ ಹಾಕ್ಕೊತಾ ಇರೋದು. ನೋಡಿ, ಇನ್ನೇನು ಆಗ್ತಾ ಬಂತು. ಇನ್ನೊಂದು 5 ನಿಮಿಷ ಆದರೆ ಆಗ್ತಾ ಬರುತ್ತೆ. ಅದು ಫುಲ್ ಡ್ರೈ ಆಗುತ್ತೆ. ತೋರಿಸ್ತೀನಿ ಹೆಂಗೆ ಬರಬೇಕು ಕನ್ಸಿಸ್ಟೆನ್ಸಿ ಅಂತೇಳಿ. ಇದೇ ರೀತಿ ನೀವು ಮನೇಲಿ ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮಾಡ್ಕೊಂಡು ಮಕ್ಳಿಗೂ ಕೊಡಿ, ಮನೆಯವ್ರಿಗೂ ಕೊಡಿ, ನೀವು ತಿನ್ನಿ. ಮತ್ತು ಫ್ರೆಂಡ್ಸ್ ಜೊತೆ ಕೂಡ ಈ ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ನೋಡಿದ್ದಕ್ಕೆ ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ನಾನು ನಿಮ್ಗೆ ಹೇಳ್ದಂಗೆ ಮನೇಲಿ ನಾನು ಏನೇನು ವಿಡಿಯೋ ಮಾಡ್ತೀನಿ ಅಂದರೆ ಅಡುಗೆ ಮಾಡ್ತೀನೋ ಅದನ್ನೇ ವಿಡಿಯೋ ಹಾಕ್ತಾಯಿದ್ದೀನಿ. ನಿಮಗೆ ಸ್ಪೆಷಲಾಗಿ ಏನು ನಾನು ಮಾಡ್ತಾಯಿಲ್ಲ. ಮನೇಲಿ ಮಾಡೋಂಥ ಅಡುಗೆಗಳೇ ನಾನು ಶೂಟ್ ಮಾಡಿ ಹಾಕ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ನನ್ನ ಪೇಜ್ಗೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಥ್ಯಾಂಕ್ ಯು. ಲವ್ ಯು ಆಲ್. ಬಾಯ್.